ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. 12ನೇ ಶತಮಾನದಲ್ಲಿ ಕರುನಾಡಿನ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ಬ್ರಾಹ್ಮಣ ಕುಲದ ಮಾತರಸ ಮಾದಲಾಂಬಿಕೆ ಇವರ ಉದರದಲ್ಲಿ ಜನಿಸಿದ ಮಾನವ ಬಸವಣ್ಣ 4 ಕಾಲಿನ 1 ಬಾಲದ 2 ಕೋಡಿನ ಗರ್ಭಗುಡಿಯ ಎದುರಿಗೆ ಕೂಡಿಸಿದ ನಂದಿಯಲ್ಲ. ಸರ್ವರಂಗದಲ್ಲಿಯೂ ಕೂಡ ಸಮಾನತೆಯನ್ನ ತಂದು ಮನುಷ್ಯತ್ವವನ್ನ ಎತ್ತಿ ಹಿಡಿದವರು. ಶತಶತಮಾನಗಳ ಕಾಲ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ದಾಸ್ಯಕ್ಕೆ ಒಳಗಾಗಿದ್ದ ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ನೀಡಿದ ಸ್ತ್ರೀ ಕುಲೋದ್ಧಾರರು. ಶತಶತಮಾನಗಳ ಕಾಲ ಯಾರನ್ನೂ ಗೆಲ್ಲಲು ಸಾಧ್ಯವಾಗಿದ್ದಿಲ್ಲವೋ ಅಂತಹ ಶೋಷಣೆಗಾಗಿದ್ದವರನ್ನ ಮನಸ್ಸು ಹೃದಯವನ್ನ ಗೆದ್ದು ಅವರನ್ನು ಕೂಡ ತನ್ನಂತೆ ಕಂಡು ಮಾದರನ ಮಗ ಎಂದು ಕರೆದುಕೊಂಡ ಸಮಾಜವಾದಿ. ಯಜ್ಞ ಯಾಗ ಹೋಮ ಹವನ ಮಾಡಿ ಲಕ್ಷಾಂತರ ಬೆಲೆ ಬಾಳುವ ವಸ್ತುವನ್ನ ಸುಟ್ಟು ಮುಗ್ಧ ಜೀವನ ಆಹುತಿ ಮಾಡಿ ಗುಡಿ ಗುಂಡಾರವನ್ನ ಕಟ್ಟಿ ಧಾರ್ಮಿಕ ಶೋಷಣೆ ನಡೆಸುತ್ತಿದ್ದವರ ವಿರುದ್ಧ ಬಂಡೆದ್ದು ಧಾರ್ಮಿಕ ಶೋಷಣೆ ನಿಲ್ಲಿಸಿದವರು. ನಿಮ್ಮ ವರ್ಗದವರಿಗೆ ದೇವಸ್ಥಾನದಲ್ಲಿ ಬಿಟ್ಟುಕೊಳ್ಳದಾದಾಗ ದೇವಸ್ಥಾನಗಳಿಗೆ ಧಿಕ್ಕಾರ ಹಾಕಿ ಮಾನವರಿಗೆ ಪ್ರವೇಶವಿಲ್ಲದ ಗುಡಿಯಲ್ಲಿ ದೇವರು ಇರುವುದಿಲ್ಲ, ಬದಲಿಗೆ ದೇಹವೇ ದೇಗುಲ ಎಂದು ಸಾರಿ ಅಂಗದ ಮೇಲೆ ಇಷ್ಟ ಲಿಂಗವನ್ನ ನೀಡಿ ನಿಮ್ಮ ವರ್ಗದವರನ್ನ ಲಿಂಗಾಯತರನ್ನಾಗಿ ಮಾಡಿ ನೂತನ ಲಿಂಗಾಯತ ಧರ್ಮ ಸ್ಥಾಪಿಸಿದ ಧರ್ಮ ಪ್ರವರ್ತಕ ಬಸವಣ್ಣ. ವಿಶ್ವದಲ್ಲಿ ಮೊದಲ ಸಾರ್ವಜನಿಕ ಶಿಕ್ಷಣವನ್ನ ಜಾರಿಗೆ ತಂದು ಅನುಭವ ಮಂಟಪದಲ್ಲಿ ಕಾರ್ಯಗತಗೊಳಿಸಿ ಅನಕ್ಷರಸ್ಥರನ್ನ ಅಕ್ಷರಸ್ಥರನ್ನಾಗಿ ಮಾಡಿದ ಶಿಕ್ಷಣ ಕ್ರಾಂತಿಯ ಹರಿಕಾರ ಬಸವಣ್ಣ. ಬಸವಣ್ಣ ಅಂದ್ರೆ ನಮ್ಮೊಳಗಿನ ಅರಿವಿನ ಪ್ರಜ್ಞೆ. ಬಸವಣ್ಣ ಅಂದ್ರೆ ದಣಿವರಿಯದ ಬದುಕು. ಬಸವಣ್ಣ ಅಂದ್ರೆ ಸಾಮರಸ್ಯ. ಬಸವಣ್ಣ ಅಂದ್ರೆ ಸಹೋದರತೆ. ಬಸವಣ್ಣ ಅಂದ್ರೆ ಮಹಾಬೆಳಗು. ಬಸವಣ್ಣ ಅಂದ್ರೆ ಮಹಾಬಯಲು. ಬಸವಣ್ಣ ಅಂದ್ರೆ ಮಡಿಮೈಲಿಗೆ ಇಲ್ಲದ ವಾತ್ಸಲ್ಯದ ಮಡಿಲು. ಬಸವಣ್ಣ ಅಂದ್ರೆ ಸಾವು ಕೇಳಿಲ್ಲದ ಶಾಂತ ಪ್ರಶಾಂತ ಸಮಚಿತ್ತ ಸಮಾಗಾರ ಅಂತ ಹೇಳಿದ್ರು. ಬಾಗಲಕೋಟೆ ಜಿಲ್ಲೆಯ ರಬಗಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ವಿರಕ್ತ ಮಠದಲ್ಲಿ ವಿಶ್ವಗುರು ಬಸವ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ಮಠಗಳಂದ್ರೇನು ಕಲ್ಯಾಣ ಮಂಟಪ, ಅನುಭವ ಮಂಟಪ ಇಂಥಲ್ಲಿ ಬರಬೇಕಾದ್ರೆ ನಿಮ್ಮ ಒಳಗಿನ ಹೊಲಸಿದ್ದ ಹೊರಗೆ ಬಿಟ್ಟ ಸ್ವಾರ್ಥ ಪ್ರತಿಷ್ಠೆ ಇವೇನಿರ್ತಾವ ಮನುಷ್ಯನಲ್ಲಿ ಇರ್ತಾವೆ. ಆ ಸ್ವಾರ್ಥ ಪ್ರತಿಷ್ಠೆ, ವೈಯಕ್ತಿಕ ಪ್ರತಿಷ್ಠೆ, ರಾಜಕೀಯ, ಜಾತಿ ಭಾಳ ತುಂಬಿ ತುಳುಕ್ತವೆ. ಅವನ್ನೆಲ್ಲ ತೆರೆಯಾಗಿನ ತೆಗೆದಿದ್ದು ಬಂದು ಅನುಭವ 2 ಮಾತು ಕೇಳಿ ಸೇವಾ ಮಾಡಿ ಅವನಕ್ಕನು ಅವ್ನು ನಿಜವಾದ ಶರಣಕ್ಕನು ಅವ್ನು ನಿಜವಾದ ಭಕ್ತಕ್ಕ. ಇದಕ್ಕೇನಂತ ಅದಕ್ಕಾಗಿ ಒಂದು ಬಸವಣ್ಣ ನಮಗೇನು ಕಲಿಸೋದ ಸಮಾನತೆ ಕಲಿಸೋದ. ಈಗ ತಾಯಿದಾರೆ, ಹೆಣ್ಮಕ್ಳದಾರೆ, ನಮ್ಮ ಜೋಡಿ ಕೂಡಬೇಕಾದ್ರೆ ಸಮಾನತೆ ಬಂದಾಗನ ಆಗಿದ್ದಿಲ್ಲ. ಮರೆಗುದ್ದಿ ಮಠಕ್ಕೆ 25 ಲಕ್ಷ ರೂಪಾಯಿ ಅಲ್ಲಿ ನಮ್ಮ ಮರೆಗುದ್ದಿ ಭಕ್ತರು ಖರ್ಚು ಮಾಡಿ ಪಟ್ಟಾಧಿಕಾರ ಮಾಡಿದ್ದಾರೆ. ಅವರನ್ನು ನಾವು ಪಟ್ಟಾಧಿಕಾರ ಮಾಡಿದ್ವಿ. ಹೆಣ್ಮಕ್ಳು ಮಾಡಕ್ಕೆ ಬರ್ತದೆ ಕೆಲವೊಬ್ರು ನಮ್ಮನ್ನು ಪ್ರಶ್ನೆ ಮಾಡಿದ್ವಿ. ಯಾಕೋ ಬಸವಣ್ಣ ಅವ್ರು ಹೇಳ್ಯಾರಲ್ಲ, ಮಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಗೀಸಿ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಇದು ಹೆಣ್ಣಿಗೂ ಸಂಬಂಧ ಇಲ್ಲ, ಗಂಡಿಗೂ ಸಂಬಂಧ ಇಲ್ಲ. ಈಗಿನ ಸದ್ದ ವಾತಾವರಣ ನೋಡಕ್ಕೆ ನಿಂತ್ರೆ ನನ್ನ ಅನುಭವದ ಪ್ರಕಾರ ಚಲೋ ಹೆಣ್ಮಕ್ಳಿದ್ರೆ ಮಠಕ್ಕೆ ಬಿಡೋದು ಚಲೋ. ಯಾಕಂದ್ರೆ ನಮ್ಗೆ ಅಡುಗೆ ಮಾಡೋದು ಚಿಂತಿರಂಗಿಲ್ಲ, ಕಸ ಅಡುಗೆ ಚಿಂತಿರಂಗಿಲ್ಲ. ನಾ ಇವಾಗ ಏನು ಅಮ್ಮವ್ರು ಬಂದಾರು 2 ವರ್ಷ ಆತು ಭಾಳ ಚಿಂತದೆ. ಸಣ್ಣ ಹುಡುಗರಿಗೆಲ್ಲ ಎದ್ದ ಮೇಲೆ ನಮ್ಮ ಕೆಲಸ ನಡೀತಾವೆ. ಯಾರಿಗೆಲ್ಲ ಅಂತ ಹೇಳಿದ್ರೆ ಎಲ್ಲ ಪ್ರಜೆಗಳಿಗೆ ಪಾಯ್ದ ಹಂಗಾಗಿ ನೀತಿ ಏನೈತಿದ್ರೊಳಗ ಎಲ್ಲ ಪ್ರಜೆಗಳು ಕುಡಿದಿದ್ರು. ನೀನು ಕೊಡಾಕಿ ತಗೊಳಂಗಿಲ್ಲ, ಹೊರಗೆ ಹೋಗ್ಬೋದು ತಗೋಲಿಲ್ಲ ಅಂತ ಅವಾಗ ಕೊನೆಗೆ ಅವ್ರು ಏನು ಮಾಡಿದಂತ ಮಾರು ವೇಷ ಹಾಕೊಂಡು ಒಬ್ಬರು ಮನೆ ಆಳಾಗಿ ಬಿಡುವುದಂತ. ಮಹಾರಾಜರು ಆಳಾಗಿ ಬಿಡುವುದು ಅವ್ರು ತಾವು ಸ್ವಂತ ಕುಡಿದಿದ್ದೇನೆ ಜನ ತಗೊಂಡು ಹೋಗಿ ಆ ಮಹಾತ್ಮರಿಗೆ ಕೊಟ್ಟಂತ. ಅವಾಗ ಕೇಳಿದಂತ ಇದು ನಾನು ಸ್ವಂತ ಕುಡಿದಿದ್ದು. ಹಂಗ ನಾವು ಸ್ವಂತ ದುಡ್ಡಿದ್ದು ಮಾತ್ರ ಭಗವಂತನೇ ಸಲ್ತತಿ. ಎಲ್ಲ ಹಿರಿಯರ ಮಟ್ಟಿಗೆ ಕಾಯಕ ನಾವು ಮಾಡ್ತೇವೆ ಕೆಲಸ. ಇದು ಅಂದ್ರೆ ನಮ್ಮ ಹೆಂಡರ ಮಕ್ಕಳಿಗೆ ನಮ್ಮ ಹೊಟ್ಟೆಪಾಡಿಗಾಗಿ ಮಾಡುವುದು ಇದು ಕೆಲಸ. ಸಮಾಜಕ್ಕಾಗಿ ಮಾಡುವುದು ಕಾಯಕ. ತಮ್ಮ ಸ್ವಾರ್ಥ ಇರಬಾರ್ದಲ್ಲಿ. ಸಮಾಜಕ್ಕಾಗಿ ಏನ್ ಮಾಡ್ತೀವಿ, ಕಾಯಕ ಮಾಡಬೇಕು. ಕಾಯಕ ಮಾಡಿದ್ದನ್ನ ದಾಸೋಹ ರೂಪದಲ್ಲಿ ಕೊಡಬೇಕು. ಶರಣರು ದಾನವನ್ನು ಒಪ್ಪಲಿಲ್ಲ. ದಾನ ಅಂದ್ರೆ ಕೊಡೋ ಮೇಲೆ ತಗೊಳ್ಳೋ ಕೆಳಗಾಗ್ತಾರ. ಅದರ ಸಮಾನತೆ ಬರೋದ್ರಲ್ಲಿ ದಾಸೋಹ ಭಾವ ಬರಬೇಕು. ಅಂತ ದಾಸೋಹ ಭಾವವನ್ನ ಶರಣರು ನಮ್ಗೆ ಕಲಿಸ್ಕೊಟ್ರ. ಕಾಯಕ ದಾಸೋಹ ಪ್ರತಿಯೊಬ್ಬರು ದುಡಿಲೇಬೇಕು. ಯಾರು ದುಡಿಯಂಗ ಅವ್ರಿಗೆ ಊಟ ಮಾಡುವ ಹಕ್ಕಿಲ್ಲ ಅಂತಿದ್ರು. ಅದಕ್ಕೆ ಪ್ರತಿಯೊಬ್ಬರು ಅವರವರ ಕಾಯಕ ಮಾಡಿದಾಗ ಆ ಕಾಯಕ ಮತ್ತು ದಾಸೋಹಕ್ಕೆ ಒಂದು ಬೆಲೆ ಬರ್ತೈತಿ. ಇಂಥ ಒಂದು ನೀತಿಯನ್ನ ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ನೀಲ ವಿಜಯ ಮಹಾಂತೇಶ್ವರ ತಾಯಿ, ಈರಣ್ಣ ಗುಣಕಿ, ಎಂಬಿನಾಶಿ, ರಾಜು ಸಾಬುಜಿ, ಸಂಗಯ್ಯ ಅಮ್ಮಗಟ್ಟಿ ಮಠ, ಸಂಜಯ್ ಅಮ್ಮನಿಗೆ ಮಠ, ಬಾಬು ಮಹಾಜನ್, ರಮೇಶ್ ನಂದಗಾಂವ್ಕರ್, ಗಿರೀಶ್ ಮುತ್ತೂರ, ಪ್ರಕಾಶ್ ಸಮಗಾರ್, ಸಾಗರ್ ನಿಪಾಣಿ ಸೇರಿ ಮತ್ತಿತರರು ಪಾಲ್ಗೊಂಡಿದ್ರು.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.